ಎಂಬ ವೇದಿಕೆಯ ಮೂಲಕ ಭಾರತೀಯ ಜ್ಞಾನವನ್ನು ಸರಳವಾಗಿ, ಅನುಭವಾತ್ಮಕವಾಗಿ ಮತ್ತು ಜೀವನೋಪಯೋಗಿಯಾಗಿ ಜನರಿಗೆ ತಲುಪಿಸುತ್ತಿದ್ದಾರೆ. ಇದರ ಜೊತೆಗೆ ಕಳೆದ 24 ವರ್ಷಗಳಿಂದ ವಿಶ್ವಾಸ್ ಸಂಸ್ಥೆಯಲ್ಲಿ ಉಚಿತ ಸಮಾಲೋಚನಾ ಸೇವೆ, ಯುದ್ಧದಲ್ಲಿ ಹುತಾತ್ಮರಾದ ಸೈನಿಕರ ಕುಟುಂಬಗಳಿಗೆ ಮಾರ್ಗದರ್ಶನ, ಪೊಲೀಸ್, ಶಿಕ್ಷಕರು ಮತ್ತು ಯುವಕರಿಗೆ ಮೌಲ್ಯಾಧಾರಿತ ನಾಯಕತ್ವ ತರಬೇತಿ ನೀಡುವ ಮೂಲಕ ಅವರು ಸಮಾಜ ಸೇವೆಯಲ್ಲಿ ಸಕ್ರಿಯರಾಗಿದ್ದಾರೆ. ಗೌರವಾನ್ವಿತ ಶ್ರೀ ವಿದ್ಯಾ ನಾಗರಾಜು ಅವರು ವೇದಿಕೆಗೆ ಆಗಮಿಸಿ ತಮ್ಮ ಅಮೂಲ್ಯ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ನಮ್ಮ ಎಲ್ಲ ಹಿಂದೂ ಬಾಂಧವರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಬೋಲೋ ಭಾರತ್ ಮಾತಾ ಕಿ. ಅದು ಜೋರಾಗಿ ಬರ್ಬೇಕು, ಇಷ್ಟು ಸಾಲದು ಅಲ್ವಾ? ನಾವಿಷ್ಟು ಜನ ಹಿಂದೂ ಸೇರಿದ್ದೀವಿ, ನಮ್ಮ ವಾಯ್ಸ್ ಎಲ್ಲ ಕಡೆ ಕೇಳಬೇಕು. ಇಲ್ಲಿ ಸುತ್ತಮುತ್ತ ಬರ್ದೇ ಇರೋರು ಈಗ ಬರ್ಬಿಡ್ಬೇಕು, ಇಲ್ಲೇನೋ ನಡೀತಾ ಇದೆ ಚೆನ್ನಾಗಿ ಅಂತ. ಅಷ್ಟು ನಾವು ಜೋರಾಗಿ ಶಬ್ದ ಮಾಡಬೇಕು. ಯಾಕೆ ಅಂತ ಹೇಳ್ತೀನಿ. ನಮ್ಮಲ್ಲಿ ಒಂದು ಮತ್ತೆ ಅವ್ರಿಗೆ ಅಡ್ಡ ಆಗುತ್ತೆ. ಸ್ವಾಮೀಜಿಗಳು ನಂದು ಒಂದು ಸಣ್ಣ ಅಬ್ಸರ್ವೇಷನ್ ಏನು ಗಮನಿಸಿದ್ದೀನಿ ಅಂದರೆ, ನಾವು ಹಿಂದೂಗಳು ಈ ಸತ್ವಗುಣವನ್ನ ಹೆಚ್ಚು ಇಟ್ಕೋಬೇಕು ಅಂತ ಒಂದು ಕಲ್ತಿದ್ದೀವಿ. ಅದು ಒಳ್ಳೇದೇನೆ. ಆ ಸತ್ವ ಗುಣವನ್ನ ಹೆಚ್ಚಾಗಿ ಇಟ್ಕೊಳ್ಳುವಾಗ ಯಾವುದೇ ಹೆಚ್ಚಾದ್ರೂ ಅದು ಇನ್ನೊಂದು ಸಮಸ್ಯೆ ಆಗತ್ತೆ ಅನ್ನೋದು ಸ್ವಲ್ಪ ಮರೆತು ಬಿಡ್ತೀವಿ ನಾವು, ಅಲ್ವಾ? ಹಾಗಾಗಿ ನಾವು ಇನ್ನೊಬ್ರಿಗೆ ತೊಂದರೆ ಕೊಡಬಾರ್ದು, ಅದು ಒಂದು ಸತ್ವ ಗುಣದ. ಆದ್ರೆ ಏನ್ ಮಾಡ್ತೀವಿ, ಇನ್ನೊಬ್ರಿಗೆ ತೊಂದರೆ ಕೊಡಬಾರ್ದು ಅನ್ನೋ ಹೆಸರಿನಲ್ಲಿ ನಾವು ಶಬ್ದ ಮಾಡಬೇಕೋ ಅಲ್ಲಿ ಮಾಡೋದೇ ಇಲ್ಲ, ಅಲ್ವಾ? ನಮ್ಗೆ ಯಾರ್ಯಾರು ಏನೋ ಮಾಡ್ತಾರೆ, ಆದ್ರೆ ನಾವು ಯಾಕೆ ಮಾಡಬಾರ್ದು? ನಮ್ಮಲ್ಲೇ ನಾವು ಒಗ್ಗಟ್ಟಾಗಿದ್ದೀವಿ ಅಂತ ಹೇಳಕ್ಕೆ. ಸೊ ಈಗ ಇನ್ನೊಂದ್ಸತಿ ನಾನು ಹೇಳ್ತೀನಿ, ಎಷ್ಟು ಜೋರಾಗಿ ಹೇಳಬೇಕು ಅಂದರೆ, ಇನ್ನೊಂದು 50 ಜನನಾರು ಇಲ್ಲಿ ಬಂದ್ಬಿಡ್ಬೇಕು ಈಗ ಮೈದಾನಕ್ಕೆ. ನಮ್ಮ ಮಾತು ಮುಗಿಯೋ ಅಷ್ಟರಲ್ಲಿ ಸ್ವಾಮೀಜಿ ಆಶೀರ್ವಚನದಕ್ಕೆ ಮುಂಚೆ ಅಟ್ಲೀಸ್ಟ್ ಇನ್ನೊಂದು 50-100 ಜನನಾದರೂ ಬರಬೇಕು. ಜನ ಇದ್ದಾರೆ ಸುತ್ತಮುತ್ತ. ಸೊ ಹಾಗಾಗಿ ಒಂದ್ಸತಿ ಜೋರಾಗಿ ಹೋಗೋಣ. ಬೋಲೋ ಭಾರತ್ ಮಾತಾ ಕಿ. ಬೋಲೋ ಭಾರತ್ ಮಾತಾ ಕಿ. ಒಂದೇ ಒಂದೇ. ಇಷ್ಟು ಜೋರಾಗಿ ಇರ್ಬೇಕು. ಇನ್ನೂ ಜೋರ ಆಗಬಹುದು, ಸಾಧ್ಯತೆ ಇದೆ ನಮಗೆ. ಆದರೆ ನಮ್ಮದು ಸ್ವಲ್ಪ ನಮ್ಮ ಬಗ್ಗೆ ನಾವು ಒಂಚೂರು ಕಡಿಮೆ ಯೋಚನೆ ಮಾಡೋದು ಒಂದು ನಮ್ಮ ಸ್ವಭಾವ. ಈ ಸರಳತೆಯ ಹೆಸರಿನಲ್ಲಿ ಅದನ್ನು ಮಾಡ್ತೀವಿ. ಸರಳತೆ ಇರಬೇಕು, ಆದರೆ ಆ ಸರಳತೆ ನಮ್ಮನ್ನು ಹಿಡಿಬಾರ್ದು. ಸರಳತೆಯಿಂದನೇ ಮಾಡಬೇಕು. ಆದರೆ ಸ್ವಲ್ಪ ಶಬ್ದ ಮಾಡೋದನ್ನ ಎಲ್ಲ ಕಡೆ ಅಭ್ಯಾಸ ಮಾಡ್ಕೊಳ್ಳೋಣ ನಾವು. ಇವತ್ತಿಂದ ಈ ಸಮಾಜೋತ್ಸವ ಅವಾಗವಾಗ ನಡೀತಾನೆ ಇರಬೇಕು. ಎಲ್ಲ ಜಾತಿ ಮತ ಎಲ್ಲ ಬಿಟ್ಟು ನಾವೆಲ್ಲ ಹಿಂದೂ ಅನ್ನೋ ಭಾವನೆಯಿಂದ ನಾವು ಬಂದಿದ್ದೀವಿ. ಅದಕ್ಕೆಲ್ಲ ಹಿರಿಯರ ಆಶೀರ್ವಾದ ಕೂಡ ಇದೆ. ಹಾಗಾಗಿ ಇದನ್ನ ನಾವು ವರ್ಷಕ್ಕೆ ಒಮ್ಮೆನಾದರೂ ಎಲ್ಲ ಕಡೆ ನಡಿಬೇಕು. ಆವಾಗಲೇ ನಾವು ಇನ್ನೂ ಒಂದಾಗೋದು. ಯಾಕಂದರೆ ನಮ್ಮ ಒಂದು ಚಿಕ್ಕದಲ್ಲಿ ನಮ್ಮ ದೇವಸ್ಥಾನ ಇರ್ಬೋದು, ಅಲ್ಲಲ್ಲಿ ನಾವು ಸೇರ್ತೀವಿ. ಆದರೆ ಎಲ್ಲರೂ ಒಟ್ಟಿಗೆ ಸೇರಿ ಒಂದು ಹಬ್ಬವನ್ನು ಆಚರಿಸೋದಿದೆಯಲ್ಲ, ಅದು ವಿಶೇಷ. ಈ ವರ್ಷ ಶುರುವಾಗಿದೆ, ಅದು ಹಾಗೆ ನಿರಂತರವಾಗಿ ನಡೀಲಿ ಅಂತ ಕೂಡ ಅದಕ್ಕೆ ನಮ್ಮೆಲ್ಲರ ಜವಾಬ್ದಾರಿ. ಇದು ಬರೀ ವ್ಯವಸ್ಥೆ ಮಾಡೋರದ್ದು ಮಾತ್ರ ಅಲ್ಲ ಜವಾಬ್ದಾರಿ, ಎಲ್ಲರೂ ಜವಾಬ್ದಾರಿ. ಗುರು ಹಿರಿಯರು ಇರ್ಬೋದು, ಮಕ್ಳು ಇರ್ಬೋದು. ಇಲ್ಲಿ ಮಕ್ಳುಗಳೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ, ತುಂಬ ಸಂತೋಷ. ಮಾತೆಯರಂತೂ ಇನ್ನೂ ಹೆಚ್ಚು ನಮ್ಮದೇ ಇರೋದು ಪಾತ್ರ ಅಲ್ಲಿ. ನಾವೆಷ್ಟು ಮಕ್ಕಳನ್ನ ಹೇಗೆ ಬೆಳೆಸ್ತೀವಿ, ಅವ್ರನ್ನ ಹೇಗೆ ತೊಡಗಿಸ್ಕೋತೀವಿ, ಎಲ್ಲದರಲ್ಲೂ ಆಗುತ್ತೆ. ಸೊ ಈ ಗುಣಗಳ ವಿಷಯ ನಾನು ಹೇಳುವಾಗ ಒಂದೇನು ಹೇಳಬೇಕು ಅಂತೀನಿ, 3 ಗುಣಗಳಿದೆ ಅಲ್ವಾ? ಸತ್ವ, ರಜಸ್ ಮತ್ತು ತಮಸ್. ಇದನ್ನು ನಾವು ಇಂಟರ್ಪ್ರಿಟ್ ಮಾಡುವಾಗ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿಬಿಡ್ತೀವಿ. ಅಂದರೆ ನಾವು ಹೇಳಿದ್ನಲ್ಲ, ಹೀಗೆ ಸತ್ವಗುಣ ಅಂದರೆ ನಾವು ಸರಳತೆಯಿಂದ ಇರಬೇಕು. ಆ ಸರಳತೆ ಹೆಸರಿನಲ್ಲಿ ಕೆಲವು ವಿಷಯ ನಾವು ವ್ಯಕ್ತಪಡಿಸಲ್ಲ. ಅದಕ್ಕೆ ನಾವು ಹೇಳ್ತೀವಿ ಶೋ ಆಫ್ ಮಾಡಬಾರ್ದು ಅಂತ ಹೇಳ್ತೀವಿ. ಅಂದರೆ ನಾವು ಹಾಗೆ, ನಾವು ಹೀಗೆ, ಹೂ ಅಂತ ಈ ಅಹಂಕಾರದಿಂದ ಮೆರಿಬಾರ್ದು. ಎಷ್ಟೋ ಜನ ಎಷ್ಟು ಬೇರೆ ಮತಗಳು ತುಂಬ ಶಬ್ದಗಳು ಮಾಡ್ತಾರೆ, ನಾವು ಮಾಡಲ್ಲ. ಯಾಕೆಂದರೆ ನಮಗೆ ಅದು ಒಂದು ಸರಳತೆ ಅಂತ ಹೇಳ್ಕೊಟ್ಟಿದ್ದಾರೆ. ಆದರೆ ಶೋ ಆಫ್ ಮಾಡಬಾರ್ದು ಅಂತ ಹೇಳಿದರೆ ಹೊರತು ಶೋ ಕೇಸ್ ಮಾಡಬಾರ್ದು ಅಂತ ಹೇಳಿಲ್ಲ. ಅಂದರೆ ನಮ್ಮಲ್ಲಿ ಏನಿದೆಯೋ ಅದನ್ನು ನಾವು ವ್ಯಕ್ತಪಡಿಸುವಾಗ ನಾವು ಹಿಂಜರಿಬಾರ್ದು. ಅದು ಧೈರ್ಯದಿಂದ, ಕಾನ್ಫಿಡೆನ್ಸಿಂದ, ಒಂದು ಸ್ವಲ್ಪ ಹೆಮ್ಮೆಯಿಂದನೂ ನಾವು ಮಾಡಬೇಕು, ಅಲ್ವಾ?
ಅದು ನಾವು ಇನ್ನೂ ಹೆಚ್ಚು ಮಾಡ್ಕೋಬೇಕು. ಒಂಚೂರು ಹೆಮ್ಮೆಯಿಂದ ನಮ್ಮ ಬಗ್ಗೆ ನಾವು ಹೇಳ್ಕೋಬೇಕು. ನಾನು ಅನ್ನುವಾಗ ಇಲ್ಲಿ ನಾನು ಅನ್ನೋ ಅಹಂಕಾರದಿಂದ ಅಲ್ಲ, ನಮ್ಮದು ಅನ್ನೋದು ಬಂದಾಗ ನಾವು ಒಂಚೂರು ಹೆಮ್ಮೆ ತರ್ಕೊಳ್ಬೇಕು. ಹೆಮ್ಮೆಯಿಂದನೇ ನಾವು ಹಿಂದೂ ಇರ್ಬೋದು, ನಮ್ಮ ಸಂಸ್ಕೃತಿ ಎಷ್ಟು ಚೆನ್ನಾಗಿದೆ ಅದು ಎಲ್ಲದ್ರ ಬಗ್ಗೆ ಎಲ್ಲ ಕಡೆ ನಾವು ಮಾತಾಡೋಕ್ಕೆ ಅಭ್ಯಾಸ ಮಾಡ್ಕೋಬೇಕು. ಎಲ್ಲಿ ಅಂದರೆ ಅಲ್ಲಿ ಅದ್ರ ಬಗ್ಗೆ ಒಳ್ಳೆ ರೀತಿಯಿಂದನೇ ಮಾತಾಡೋಣ. ಅಲ್ಲಿ ಸತ್ವಗುಣ ಅನ್ನೋದು ಹೇಗೆ ಹೇಳ್ತೀವಿ ಅನ್ನೋದಿದೆ ಹೊರತು ಏನು ಹೇಳ್ತೀವಿ ಅನ್ನೋದ್ರ ಬಗ್ಗೆ ಹೇಳಲ್ಲ. ಏನು ಬೇಕಾದ್ರೂ ನಾವು ಒಳ್ಳೆ ವಿಷಯ ಅನ್ನುವಾಗ ಹೇಳ್ತಾ ಹೋಗಬೇಕು, ಅಲ್ಲಲ್ಲಿ ಮಾತಾಡ್ತಾ ಹೋಗಬೇಕು, ಎಲ್ಲ ಕಡೆ ಎಲ್ಲೆಲ್ಲಿ ಸಾಧ್ಯನೋ. ಆ ಶೋ ಕೇಸ್ ಅನ್ನೋದನ್ನು ನಾವು ಅಭ್ಯಾಸ ಮಾಡ್ಕೋಬೇಕು. ಶೋ ಆಫ್ ಬೇಡ, ಅದರ ಹೆಸರಲ್ಲಿ ನಾವು ಸರಳತೆ ಹೆಸರಿನಲ್ಲಿ ಹಿಂಜರಿಲಬಾರ್ದು ಅಥವಾ ಕುಗ್ಗಲೂಬಾರ್ದು. ಎದೆ ಎತ್ತಿ ನಾವು ಹಿಂದೂ, ನಮ್ಮ ಧರ್ಮ, ನಮ್ಮ ಸಂಸ್ಕೃತಿಯನ್ನು ಎಷ್ಟು ಆಳವಾಗಿದೆ ಅನ್ನೋದು ತೋರ್ಕೊಡುತ್ತೆ ಅನ್ನೋದು ಎಲ್ಲದರಲ್ಲೂ ಹೇಳಬೇಕು. ಹಾಗಾಗಿ ನಾನು ಏನು ಪ್ರಯತ್ನ ಮಾಡ್ತಾ ಇದ್ದೀನಿ ಅಂದರೆ ಟ್ರೈನಿಂಗ್ ಪ್ರೋಗ್ರಾಮ್ ಲೀಡರ್ಶಿಪ್ ಅಂತ ಹೇಳುವಾಗ ಹೆಚ್ಚು ಪಾಶ್ಚಾತ್ಯದಿಂದ ಬರೋದೇ ಜಾಸ್ತಿ ಕಂಪನಿಗಳಲ್ಲಿ. ಅದಕ್ಕೆ ನಾನು ಭಾರತೀಯ ಸಂಸ್ಕೃತಿ, ನಮ್ಮ ಕಥೆಗಳನ್ನು ಆಧಾರಿತ, ಉದಾಹರಣೆಗೆ ಹನುಮಂತನ ಅಷ್ಟಸಿದ್ಧಿ ನವನಿಧಿಕೆ ದಾತ. ಅಷ್ಟಸಿದ್ಧಿ ಹನುಮಂತನಿಗಿತ್ತು, 8 ಸಿದ್ಧಿಗಳಿತ್ತು. ಆ 8 ಸಿದ್ಧಿ ಅವತ್ತು ಹನುಮಂತ ದೊಡ್ಡದಾಗಕ್ಕೆ ಚಿಕ್ಕದಾಗಕ್ಕೆ ಎಲ್ಲ ಆಯಿತು. ನಮಗದು ಆಗಕ್ಕಾಗತ್ತೆ, ಇವತ್ತು ದೊಡ್ಡದಾಗಕ್ಕೆ ನಮಗೆ ಬೇಡ, ದೇಹ ದೊಡ್ಡದಾಗದು ಬೇಡ. ಆದರೆ ನಮ್ಮ ಮನಸ್ಸು, ನಮ್ಮ ಆಲೋಚನೆ, ನಮ್ಮ ಬುದ್ಧಿ, ನಮ್ಮ ಗುರಿ ಅದೆಲ್ಲ ಅಷ್ಟು ದೊಡ್ಡದಾಗಬೇಕು. ಆ ಥರ ಯೋಚನೆ ಮಾಡ್ಬೋದು. ಆ ಒಂದೊಂದು ಕಥೆಗಳು ಯೋಚಿಸ್ಕೊಂಡು ಅದು ನಮ್ಮ ಇವತ್ತಿನ ದಿನಕ್ಕೆ ನಮ್ಗೆ ಯಾವ ರೀತಿ ಅದರಿಂದ ಕಲಿಬೋದು, ಬೆಳಿಬೋದು. ಮೊದಲನೇದೇ ಹನುಮಂತಂದು ಏನು ಬರುತ್ತೆ? 8 ಸಿದ್ಧಿಗಳಲ್ಲಿ ಯಾರು ಮಕ್ಳಿದ್ದೀರಾ? ಇಲ್ಲಿ ಮಕ್ಳಿಗೆ ಗೊತ್ತಾ? 8 ಸಿದ್ಧಿ, ಅಷ್ಟಸಿದ್ಧಿ ಅಂತ ಹೇಳ್ತೀವಿ. ಹನುಮಂತನ್ಗಿತ್ತು ಅಂತ ವಿಶೇಷವಾದ ಶಕ್ತಿ. ಯಾರು ಗೊತ್ತು? ಇವೆಲ್ಲ ನಾವು ಮಕ್ಕಳಿಗೆ ಕತೆ ಹೇಳುವಾಗ ಅಲ್ಲಿಂದ ಕಲಿಕೆಯನ್ನು ಸ್ವಲ್ಪ ತರಬೇಕು ಅಲ್ವಾ? ಒಂದನೇದು ಯಾರು ಹೇಳ್ತೀರಾ? ದೊಡ್ಡವರಾದ್ರೂ ಬರ್ಬೋದು, ಯಾವ್ದು ಹೇಳ್ಬೋದು? ಸಿದ್ಧಿಗಳು ಹನುಮಂತಂದು ಯಾರು ಹೇಳಿ? ಅಣಿಮ, ಗರಿಮ, ಮಹಿಮ ಅಲ್ವಾ? ಹೀಗಿದೆ. ಸೊ ಅಣಿಮ ಅಂದರೆ ಚಿಕ್ಕದು ಅಂತ, ಎಷ್ಟು ಚಿಕ್ಕದು ಬೇಕಾದರೂ ಆಗಬಹುದು ಅಂತ ಹನುಮಂತನಿಗಿತ್ತು. ಎಷ್ಟು ಒಂದು ಎಲೆ, ಒಂದು ಸಣ್ಣ ಎಲೆ ಮಧ್ಯೆ ಒಂದು ಸಾಸಿವೆ ಕಾಳಷ್ಟು ಸಣ್ಣದಾಗಿ ಅಶೋಕವನದಲ್ಲಿ ಯಾರು ನೋಡದೇ ಇರಲಿ ರಾಕ್ಷಸರು ಅಂತ ಮಾಡಿದ್ದು. ಇವತ್ತು ನಾವು ಅಷ್ಟು ಸಣ್ಣದಾಗಬೇಕಂದ್ರೆ ಹೌದು, ನಮ್ಮ ಸರಳತೆಯಲ್ಲಿ ಆ ಸಣ್ಣತನ ಇರಬೇಕು. ಹಿರಿಯರಿಗೆ ಗೌರವ ಕೊಡುವುದರಲ್ಲಿ ನಮಗೆ ಸಣ್ಣತನ ಇರಬೇಕು. ಆ ರೀತಿ ಸಣ್ಣತನ ಅನ್ನೋದು ಚಿಕ್ಕದಾಗಿರ್ಬೇಕು. ಹಾಗೆ ಮಹಿಮಾ ಅಂದ್ರೆ ದೊಡ್ಡದು ಅಂದ್ರೆ ಏನು? ದೊಡ್ಡದಾಗಿ ಹೇಳೋದಲ್ಲ, ವಿಶಾಲವಾಗಿ ಯೋಚನೆ ಮಾಡಬೇಕು. ಈ ವರ್ಷ ಇಷ್ಟು ಜನ ಬಂದಿದ್ದಾರೆ ಅಂದ್ರೆ ಮುಂದಿನ ವರ್ಷ ಜನಕ್ಕೆ ನಿಂತ್ಕೊಳ್ಳೋ ಜಾಗ ಇರಬಾರ್ದು ಈ ಮೈದಾನದಲ್ಲಿ. ಹಿಂದೂ ಸಮಾಜೋತ್ಸವ ಮುಂದೆ ಮಾಡುವಾಗ ಜಾಗ ಸಾಲ್ಬಾರ್ದು. ಅದು ಮಹಿಮಾ ಅನ್ನೋದು. ಅಲ್ಪತೃಪ್ತ ಒಂದು ಭಾವನೆ ಇದೆ ನಮ್ಮಲ್ಲಿ. ಅದರಲ್ಲೂ ಸ್ವಲ್ಪ ತಪ್ಪು ಮಾಡ್ಕೋಬೇಡಿ, ನಮ್ಮ ಕನ್ನಡದವ್ರಿಗೆ ಒಂಚೂರು ಅಲ್ಪತೃಪ್ತತನ ಜಾಸ್ತಿ. ಅಲ್ಪತೃಪ್ತ ಬೇಕಾಗಿಲ್ಲ. ನಾವು ದೊಡ್ಡದಾಗೆ ಯೋಚನೆ ಮಾಡಿ ದೊಡ್ಡದಾಗೆ ಮಾಡೋ ಶಕ್ತಿ ನಮ್ಮಲ್ಲಿ ಖಂಡಿತ ಇದೆ. ಆ ಶಕ್ತಿಯನ್ನು ಉಪಯೋಗಿಸ್ಕೊಳ್ಬೇಕೆ ಅಷ್ಟೇ ಹೊರತು ಬೇರೆ ಏನೂ ಆಗ್ಬೇಕು. ನಂಬಿಕೆ ಬೇಕು ನಮ್ಮ ಶಕ್ತಿಯಲ್ಲಿ ಅಲ್ವಾ? ಸ್ವಾಮಿ ವಿವೇಕಾನಂದರು ಏನು ಹೇಳಿದ್ರು? ಅವರ ಜೀವನದ ಮೀರಿ ಹೇಳಿದ್ರು ವಿಶ್ವಗುರು ಭಾರತ ಅಂತ. ಅವ್ರ ಜೀವನದ ಮಟ್ಟಿಗೆ ಆಗ್ಬೇಕಂತಿಲ್ಲ, ಅದು ಆಗ್ಬೇಕಷ್ಟೇ. ನಾನೇ ಮಾಡಬೇಕು, ಇವರೇ ಮಾಡಬೇಕು, ಅವರೇ ಮಾಡಬೇಕು ಅಂತಲ್ಲ, ಎಲ್ಲರೂ ಸೇರಿ ಒಟ್ಟಿನಲ್ಲಿ ಅಲ್ಲಿ ಆಗಬೇಕು ಅಂತ. ಆ ಥರ ದೊಡ್ಡ ಯೋಚನೆ ಮಾಡೋ ಶಕ್ತಿ ನಮ್ಮಲ್ಲೂ ಇದೆ. ಆದರೆ ನಾವು ಅಯ್ಯೋ ನಾನು ಸಾಕಪ್ಪ, ನಂಗೆ ಇಷ್ಟು ಸಾಕು, ನಾನು ತೃಪ್ತ ಭಾವನೆ ಇದೆ. ತೃಪ್ತಿ ಯಾವುದ್ರ ಮೇಲೆ ಇರಬೇಕು ಅಂದರೆ ಇದುವರೆಗೂ ನಮಗೆ ಏನಾಗಿದೆಯೋ, ಭಗವಂತ ನಮಗೆ ಏನು ಕೊಟ್ಟಿದ್ದಾನೋ ಅದ್ರ ಬಗ್ಗೆ ತೃಪ್ತಿ ಇರಬೇಕು. ಆದರೆ ನಾವು ಮುಂದೆ ಏನು ಮಾಡಬೇಕು ಅಂತ ಹೇಳ್ತೀವೋ ಅದ್ರ ಬಗ್ಗೆ ಯಾವತ್ತೂ ತೃಪ್ತಿ ಇರಬಾರ್ದು. ಅಲ್ಲಿ ವ್ಯತ್ಯಾಸ. ತೃಪ್ತ ಭಾವನೆ ಇರಲೇಬೇಕಾದ ಎರಡೂ ಸೇರಿಸ್ಬೋದು. ಕಂಟೆಂಟ್ಮೆಂಟ್ ಮತ್ತು ಆಸ್ಪಿರೇಷನ್ ಅಂತ ಹೇಳ್ತೀವ, ಎರಡೂ ಒಟ್ಟಿಗೆ ಇರ್ಬೋದು. ಇದುವರೆಗೂ ಏನೇನಾಗಿದೆಯೋ ನಮ್ಮ ಜೀವನದಲ್ಲಿ, ಇವತ್ತು ನಮ್ಗೆ ಏನಿದೆಯೋ, ದೇವ್ರು ಏನು ಕೊಟ್ಟಿದ್ದಾನೋ ಎಲ್ಲದಕ್ಕಲ್ಲೂ ತೃಪ್ತಿ ಇರಲಿ. ನಾನು ಮಾಡೋ ಕೆಲಸದ ಬಗ್ಗೆ ಯಾವತ್ತೂ ತೃಪ್ತಿ ಇರ್ಬೋದು. ನಿರಂತರವಾಗಿ ನಡಿಬೇಕು. ಅದರಲ್ಲಿ ಇದೆ ನಮ್ಮ ಶಕ್ತಿ, ಎಲ್ಲರಲ್ಲೂ ಇದೆ. ಅಲ್ಪತೃಪ್ತಿ ಒಂದು ಬಿಡಬಹುದು, ಅದೇ ಮತ್ತೆ ಹೆಮ್ಮೆ ಬರಬೇಕು ಅನ್ನೋದು ಒಂದು ನನ್ನ ಅನುಭವದಲ್ಲಿ ನಾನು ನೋಡಿರೋದು. ನಮ್ಮಲ್ಲಿ ನಾವು ಏನನ್ನ ಬೆಳೆಸ್ಕೋಬೇಕು ಅನ್ನೋ ದೃಷ್ಟಿಕೋನದಲ್ಲಿ, ನಮ್ಮ ಮನೋಭಾವನೆಯನ್ನು ಬೆಳೆಸ್ಕೊಳ್ಬೇಕು ಅನ್ನುವಾಗ ಇದು ಒಂದು ಬರುತ್ತೆ. ಅಣಿಮ ಆಯಿತು, ಮಹಿಮಾ ಆಯಿತು, ಮತ್ತು ಗರಿಮ. ಗರಿಮ ಅಂದ್ರೇನು? ಗಟ್ಟಿ. ಯಾರು ಹನುಮಂತನ ಬಾಲ ತುದಿ ಒಂದು ಕೂದಲನ್ನ ಅಳ್ಳಾಡ್ಸೋಕ್ಕಾಗಿಲ್ಲ ಅಷ್ಟು ಗಟ್ಟಿಗೆ. ಕತೆಗಳು ನಿಮಗೆಲ್ಲ ಗೊತ್ತಿದೆ, ನಾನು ಕತೆಗಳು ಹೇಳಿದ್ರೆ ಸಮಯ ಆಗೋಗುತ್ತೆ, ಬೇರೆ ವಕ್ತಾರರಿಗೂ ಇದೆ, ಬಟ್ ನಮಗೆ ಗೊತ್ತಿದೆ ಅಷ್ಟು ಗಟ್ಟಿ. ಅದು ಎಲ್ಲಿರ್ಬೇಕು? ನಾವು ಆ ಗಟ್ಟಿತನ ನಮ್ಗೆ ಎಲ್ಲಿರಬೇಕು? ಯಾವ ವಿಷಯದಲ್ಲಿ ನಮ್ಗೆ ಗಟ್ಟಿತನ ಇರಬೇಕು? ನಮ್ಮ ದೇಹದ ಶಕ್ತಿನಲ್ಲೂ ಗಟ್ಟಿತನ ಇರಬೇಕು, ನಮ್ಮ ಮನಸ್ಸಿನ ಶಕ್ತಿಯಲ್ಲೂ ಗಟ್ಟಿತನ, ಮತ್ತೆ ನಮ್ಮ ಮೌಲ್ಯಗಳ ಬಗ್ಗೆ, ನಮ್ಮ ಮೌಲ್ಯಗಳಲ್ಲಿ ನಮ್ಮ ಗಟ್ಟಿತನ ಇರಬೇಕು.
ಏನೇ ಆದರೂ ನಮ್ಮ ಮೌಲ್ಯಗಳನ್ನು ನಾವು ಬಿಡಬಾರ್ದು, ನಮ್ಮ ಸಂಸ್ಕೃತಿಯನ್ನು ಬಿಡಬಾರ್ದು. ಅಲ್ಲಿ ನಮಗೆ ಗಟ್ಟಿತನ ಬೇಕು ಅಲ್ವಾ? ಅಲ್ಲಿ ಗಟ್ಟಿಯಾಗಿರ್ಬೇಕು. ಎಷ್ಟು ಗಟ್ಟಿಯಾಗಿರ್ತೀವೋ ಅಷ್ಟು ನಾವು ಬೆಳಿತೀವಿ. ನಾವು ಬೆಳೆದ ತಕ್ಷಣ ನಮ್ಮ ದೇಶ ಬೆಳೆಯುತ್ತೆ. ಲಘಿಮ ಅಂತ 4ನೇದು. ಈ 4ಕ್ಕೆ ಇವತ್ತು ಸೀಮಿತ ಮಾಡ್ಕೊಳ್ಳೋಣ. ಲಘಿಮ ಅಂದ್ರೆ ಏನು? ಹಗುರವಾಗಿ, ಹತ್ತಿಗಿಂತ ಹಗುರವ, ಗಾಳಿಗಿಂತ ಹಗುರ ಅಂತ. ಅವನು ವಾಯುಪುತ್ರ ಹನುಮಂತ. ಅದನ್ನ ನಾವು ಇವತ್ತೆಲ್ಲಿ ಬೇಕಾದಷ್ಟೇ, ಅದಕ್ಕೆ ಲಂಕೆನೂ ಹಾರಕ್ಕಾಯ್ತು, ಸಂಜೀವಿನಿ ಪರ್ವತಕ್ಕೂ ಆಕಾಶದಲ್ಲಿ ಹಾರಷ್ಟು ಏನು ಹಗುರತ್ತೆ. ಅಷ್ಟೇ ದೊಡ್ಡದಾಗಿ ದೇಹ ಬೆಳೆದ ತಕ್ಷಣ ಬೇಗ ಹಾರ್ಬೋದು, ಇಷ್ಟಿದ್ರೆ ತುಂಬ ಟೈಮ್ ತಗೊಳತ್ತೆ ಅಂತ. ದೊಡ್ಡದಾಗೂ ಬರುತ್ತೆ, ಹಗುರವಾಗೂ ಇರೋಕ್ಕೂ ಬರುತ್ತೆ. ನಮ್ಮಲ್ಲಿ ಏನು ಬರಬೇಕು ಹಗುರತನ ಅನ್ನುವಾಗ? ನಾವು ಎಲ್ಲಿ ಹಗುರತೆ ಇರಬೇಕು? ನಮ್ಮ ಏನು ಹೇಳ್ತೀವಿ ನಾವು, ಫ್ಲೆಕ್ಸಿಬಿಲಿಟಿ ಏನಿರುತ್ತೋ ಸಂದರ್ಭಕ್ಕೆ ಉಚಿತವಾಗಿ ಹೊಂದ್ಕೊಂಡು ಹೋಗುವ ನಮ್ಮ ಆ ಫ್ಲೆಕ್ಸಿಬಿಲಿಟಿ ನಾವು ಬೆಳೆಸ್ಕೋಬೇಕು. ಎಲ್ಲಿ ಅಂದರೆ ಅಲ್ಲಿ ಹೋಗಬೇಕು, ಏನಂದರೆ ಅದು ಮಾಡೋಕ್ಕೆ ರೆಡಿಯಾಗಿರಬೇಕು. ಅದಕ್ಕೆ ನಮ್ಮ ದೇಹನೂ ಹಗುರವಾಗಿರಬೇಕು. ಫಿಟ್ನೆಸ್ ಅಂತ ಹೇಳ್ತೀವಲ್ವ ಇವತ್ತು, ಅದು ಬಹಳ ಮುಖ್ಯ. ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ ಅಂತ ಹೇಳ್ತೀವಿ. ಈ ಶರೀರ ಇದ್ದರೆ ನಾವು ಏನು ಧರ್ಮ ಸಾಧನೆನೂ ಮಾಡೋಕ್ಕೆ ಸಾಧ್ಯ. ಅದನ್ನು ನಾವು ಚೆನ್ನಾಗಿ ನೋಡ್ಕೊಳ್ಳೋದು ಬಹಳ ಮುಖ್ಯ. ಅದನ್ನು ನಾವು ಅಸಡ್ಡೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮಾಡಿದ್ರೆ ನಾವು ಮುಂದೆ ಬೆಳಿಲಿಕ್ಕಾಗಲ್ಲ. ಹಾಗಾಗಿ ಅಲ್ಲಿ ಹಗುರತೆನೆ. ಇಲ್ಲಿಂದ ಅಲ್ಲಿ ಹಾರಕ್ಕಾಗತ್ತಾ? ಇಲ್ಲ. ಅಟ್ಲೀಸ್ಟ್ ಮೆಟ್ಲು ಸರಾಗವಾಗಿ ಇಳಿಯೋಷ್ಟಾದ್ರೂ ಶಕ್ತಿ ಬೇಕಲ್ವ? ಹಾರಕ್ಕಾಗದಿದ್ರು ಮನೆ ಎಷ್ಟನೇ ಫ್ಲೋರಲ್ಲಿ ಇದೆಯೋ ಲಿಫ್ಟ್ ಉಪಯೋಗಿಸ್ತೀವಿ. ಇಲ್ಲ ಅಂದರೆ ಹತ್ತಕ್ಕಾಗತ್ತಾ ನಮ್ಮ ಕೈಲಿ? ಹತ್ತು ಇಳಿದು ಅಭ್ಯಾಸ ಮಾಡ್ಕೋಬೇಕು. ಹಾಗಾಗಿ ನಾವು ಫಿಟ್ಟಾಗಿದ್ರೇ ನಾವು ಏನನ್ನು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈ 4 ಗುಣಗಳನ್ನು ಒಂಚೂರು ನಾವು ಮನಸ್ಸಿನಲ್ಲಿ ನೆನ್ಪಿಟ್ಕೊಂಡು ಎಲ್ಲಿ ಈ ರಜಸ್ ಗುಣನ ತೋರಿಸ್ಕೋಬೇಕು, ತೋರಿಸ್ಕೊಳ್ಳೇಬೇಕಾಗತ್ತೆ. ಈ ಹೇಳುವಾಗ ಒಂದು ಹಿಂಗೆ ರಾಮಾಯಣ, ಹನುಮಂತ ಅಂದ ತಕ್ಷಣ ರಾಮಾಯಣ ನೆನಪು ಬಂತು. ಯಾವಾಗ ಸೀತಾಪಹರಣ ಆದಮೇಲೆ ರಾಮನ ಬಗ್ಗೆ ಕೇಳಿದಾಗ ಈ ಮಾರೀಚ ಸುಬಾಹು ರಾವಣನ ಮಾವಂದರು, ಅವ್ರಿಗೆ ರಾಮ ಲಕ್ಷ್ಮಣರು ಚಿಕ್ಕ ವಯಸ್ಸಲ್ಲೇ ವಿಶ್ವಾಮಿತ್ರರ ಹೋಮ ಹವನದಲ್ಲಿ ವಿಘ್ನ ಮಾಡಿ ಚೆನ್ನಾಗಿ ಏಟ್ ತಿಂದಿರ್ತಾರೆ. ಸೊ ರಾಮನ ಶಕ್ತಿ ಏನು ಅಂತ ಅವ್ರಿಗೆ ಗೊತ್ತಿರುತ್ತೆ. ಆ ಶಕ್ತಿ ಗೊತ್ತಿರೋದಾಗ ಮಾರೀಚ ಒಂದು ಮಾತು ಹೇಳ್ತಾನೆ ರಾವಣನಿಗೆ. ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂದರೆ, ಅಪ್ರಿಯಸ್ಯ ಚ ಪತ್ಯಸ್ಯು ವಕ್ತಾ ಶ್ರೋತಾ ಚ ದುರ್ಲಭ ಅಂತ. ಅಂದರೆ 2-3 ಲೈನ್ ಇದೆ ಅದು. ಅವನು ಹೇಳ್ತಾನೆ, ಒಳ್ಳೆ ಮಾತಾಡೋರು ತುಂಬ ಬೇಗ ಸಿಗ್ತಾರೆ. ರಾಜ ಅಂದ ತಕ್ಷಣ ಹೊಗಳೋದು ಭಟ್ರೆ ಜಾಸ್ತಿ ಅಲ್ವಾ? ದೊಡ್ಡವರು ಅಂದ ತಕ್ಷಣ ಬಂದು ಹೊಗಳೋದು ಜಾಸ್ತಿ ಇರ್ತಾರೆ. ಅಂಥವ್ರು ತುಂಬ ಜನ ಸಿಗ್ತಾರೆ ರಾಜ ನಿನಗೆ. ಆದರೆ ಅಪ್ರಿಯ, ಕೇಳಕ್ಕೆ ನಿಂಗೆ ಇಷ್ಟ ಆಗಲ್ಲ. ಆದರೆ ಪಥ್ಯ ನಿನ್ನ ಆರೋಗ್ಯಕ್ಕೆ ಒಳ್ಳೆಯದು ಅಂದರೆ ಎಲ್ಲ ನಿನ್ನ ಜೀವನಕ್ಕೆ ಒಳ್ಳೆಯದು. ಪಥ್ಯ ಅನ್ನೋದು ಒಳ್ಳೆಯದು ಅನ್ನೋ ದೃಷ್ಟಿಕೋನದಿಂದ ಹೇಳೋರು ಅಪರೂಪ, ಕೇಳೋರು ಇನ್ನೂ ಅಪರೂಪ. ಆದರೂ ನಾನು ಒಂದು ಮಾತು ಹೇಳ್ತೀನಿ ಕೇಳು, ನೀನು ರಾಮನ ತಂಟೆಗೆ ಹೋಗಬೇಡ. ಆದರೆ ರಾವಣ ಮಾತು ಕೇಳಲ್ಲ. ಆಗ ನೀನೇನೇ ಮಾಡು, ನಾನು ಮಾಡ್ತೀನಿ, ನನ್ನ ಜೊತೆ ಬರ್ತೀಯಾ ಇಲ್ವೋ ಹೇಳು ಅಂತಾರೆ. ಆವಾಗ ಮಾರೀಚ ಯೋಚನೆ ಮಾಡ್ತಾನೆ, ಈಗ ಬರಲಿಲ್ಲ ಅಂದರೆ ರಾವಣನಿಂದ ನನಗೆ ಸಾವಾಗತ್ತೆ. ಆದರೆ ಯುದ್ಧಕ್ಕೆ ಹೋದರೆ ಶ್ರೀರಾಮನಿಂದ ಸಾವಾಗತ್ತೆ. ಆವಾಗ ನನಗೆ ಸದ್ಗತಿ ಸಿಗತ್ತೆ ಅಂತ ಯೋಚನೆ ಮಾಡಿ ಬರ್ತಾರೆ ಯುದ್ಧಕ್ಕೆ. ಇಲ್ಲಿ ಈ ರಜೋಗುಣವನ್ನು ಯುದ್ಧದಲ್ಲಿ ತೋರಿಸಿದ್ರು, ಆ ತೋರಿಸುವಾಗ ಸತ್ವಗುಣದಿಂದ ಕೆಲಸ ಮಾಡಿದ್ದು ಮಾರೀಚ. ಅದೇ ಹೇಳಿದ್ವು, ಏಟು ತಿಂದ ಮೇಲಾದ್ರೂ ಬುದ್ಧಿ ಬರಬೇಕಲ್ಲ, ಅದು ಅಲ್ವಾ? ಸೊ ಆ ರಾಮನ ನೆನೆಸ್ಕೊಂಡಾಗ ಒಂದು ರಾಮನ ಬಗ್ಗೆ ಒಂದು ಜೈ ಶ್ರೀರಾಮ್, ಜೈ ಶ್ರೀರಾಮ್, ಈ ಥರ ಕೂಗಕ್ಕೂ ನಾವು ಗಟ್ಟಿಯಾಗಿ ಕೂಗ ಅಭ್ಯಾಸ ಮಾಡ್ಕೋಬೇಕು. ಸಣ್ಣ ಪುಟ್ಟದ ಕೂಗಬಾರ್ದು, ಜೋರಾಗಿ ಕೂಗ ಅಭ್ಯಾಸ ಮಾಡ್ಕೋಬೇಕು. ಹೀಗೆ ಈ 3 ಗುಣಗಳಲ್ಲಿ ಮೊನ್ನೆ ಇವತ್ತು ಬೆಳಗ್ಗೆ ಒಂದು ಆರ್ಟಿಕಲ್ ಓದಿದೆ. ಅದರಲ್ಲಿ ಒಂದು ದೊಡ್ಡ ಕಂಪನಿ ಇಂಡಸ್ಟ್ರಿಯಲಿಸ್ಟ್ ಹೇಳಿದ್ರಂತೆ, ನಾನು ಈ ಸೋಮಾರಿಗಳನ್ನು ಕೆಲವು ಕಷ್ಟವಾದ ಕೆಲಸಕ್ಕೆ ಆಯ್ಕೆ ಮಾಡ್ಕೋತೀನಿ ಅಂತ. ಈ ಸೋಮಾರಿಗಳನ್ನು ಯಾಕೆ ಕಷ್ಟದ ಕೆಲಸಕ್ಕೆ ಆಯ್ಕೆ ಮಾಡ್ಕೋತಾರೆ ಅನ್ನೋದೊಂದು ಪ್ರಶ್ನೆ ಬರುತ್ತೆ. ಹೇಳ್ತಾರೆ, ಯಾಕೆಂದರೆ ಸೋಮಾರಿಗಳು ಕಷ್ಟಪಡಕ್ಕೆ ಇಷ್ಟಪಡಲ್ಲ. ಹಾಗಾಗಿ ಏನಾದರೂ ಇನೋವೇಟ್ ಮಾಡಿ ಸುಲಭವಾಗಿ ಹೇಗೆ ಮಾಡಬೇಕು ಅಂತ ಕಂಡುಹಿಡಿಯೋದು ಅವರೇ. ಇದು ನಮ್ಮ ತಮೋಗುಣದ ಪಾಸಿಟಿವ್ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತೀವಿ. ಸೊ ಅವ್ನು ಸೋಂಬೇರಿ ಅಂತ ಬಿಡೋದ್ರ ಬದಲು ಎಲ್ಲರನ್ನೂ ಹೇಗೆ ಜೊತೆಗೆ ಸೇರಿಸ್ಕೋಬಹುದು
ಅಲ್ಲಿ ತಮೋಗುಣವನ್ನು ಯಾವ ರೀತಿ ನಾವು ಉಪಯೋಗಿಸ್ಕೋಬೋದು, ಎಲ್ಲದಕ್ಕೂ ಅವಕಾಶ ಇದೆ. ಇಲ್ಲಿ ಯಾವ ಗುಣ ಹೆಚ್ಚು ಯಾವ ಗುಣ ಕಮ್ಮಿ ಅಲ್ಲ, ಆ ಮೂರೂ ಗುಣಗಳಿಂದ ಸಮತೋಲನದಿಂದ ನಾವು ನಡಿಬೇಕು. ಸಂದರ್ಭಕ್ಕೆ ಎಲ್ಲಿ ರಜೋಗುಣ ಬರಬೇಕೋ ಅಲ್ಲಿ ನಮ್ಮ ಕ್ಷಾತ್ರ ತೇಜಸ್ ತರಲೇಬೇಕು. ಈಗ ನಮ್ಮ ದಿನನಿತ್ಯದಲ್ಲಿ ನಾವು ಹೋಗಿ ಯುದ್ಧ ಮಾಡಬೇಕಾಗಿದೆಯಾ? ಅವಶ್ಯಕತೆ ಇಲ್ಲ. ಆದರೆ ನಮ್ಮಲ್ಲಿ ಈಗ ಒಂದು ಕಂಪನಿ ಮ್ಯಾನೇಜರ್ ಆಗಿರ್ತೀವಿ ಅಂತ ಇಟ್ಕೊಳ್ಳೋಣ. ಅಲ್ಲಿ ಯಾರೋ ಒಬ್ಬರು ನಮ್ಮ ಟೀಮ್ ಮೆಂಬರ್ ಕೆಲಸ ಚೆನ್ನಾಗಿ ಮಾಡಲ್ಲ, ಒಂದು ಸತಿ ಹೇಳ್ತೀವಿ, 2 ಸತಿ ಹೇಳ್ತೀವಿ, ಏನೇನೋ ಕಾರಣಗಳು ಬರುತ್ತೆ. ಅಲ್ಟಿಮೇಟ್ಲಿ ಮೇಲಿಂದ ಬರುತ್ತೆ ಅವ್ರನ್ನ ಮನೆಗೆ ಕಳಿಸ್ಬೇಕು ಅಂತ. ಇಲ್ಲಿ ನಮಗೆ ತುಂಬ ಧರ್ಮ ಸಂಕಟ ಆಗುತ್ತೆ. ನಾವು ಇದನ್ನೆಲ್ಲ ನೋಡಿರ್ತೀವಿ, ಕೇಳಿರ್ತೀವಿ, ಕೆಲವರು ಅನುಭವಿಸ್ ಕೂಡ ಇರ್ತೀವಿ ಅಲ್ವಾ? ಹೇಗೆ ನಮ್ಮಲ್ಲಿ ಅಹಿಂಸೆ ಅಂತ ಹೇಳ್ತಾರೆ. ಇದು ಹಿಂಸೆ ಕೊಡೋದಾಗೋಯ್ತಲ್ಲಪ್ಪ, ಹೇಗೆ ನಾನು ಮಾಡೋದು? ನನ್ನ ಸತ್ವಗುಣ ಬೆಳೆಸ್ಕೊಳ್ಳೋದು ಹೇಗೆ? ಇಲ್ಲಿ ಮಾಡಲೇಬೇಕು ಅನ್ನುವಾಗ ನಮ್ಮ ಪಾತ್ರ ಧರ್ಮ ಅಂತಲೂ ಇರುತ್ತಲ್ವ, ನಮ್ಮ ಕೆಲಸದ ಪಾತ್ರ ಧರ್ಮ, ಅದನ್ನು ಬಿಡೋಂಗಿಲ್ಲ. ಅದಕ್ಕೋಸ್ಕರ ನಾವು ಒಬ್ಬರನ್ನ ಕಳಿಸ್ಬೇಕಾದ್ರೆ ಮನೆಗೆ ಕಳಿಸ್ಬೇಕಾಗತ್ತೆ. ಅದು ಸರಿ ತಪ್ಪು ಅಲ್ಲ, ಅಲ್ಲಿ ಸಂದರ್ಭಕ್ಕೆ ಏನು ಅವಶ್ಯಕತೆ ಇದೆ ಅನ್ನೋದು ಬರುತ್ತೆ. ಆದರೆ ಆ ಕಳಿಸುವಾಗ, ಒಂದು ಕಮ್ಯುನಿಕೇಟ್ ಮಾಡುವಾಗ ಅವ್ರನ್ನ ಒಂದು ಗೌರವದಿಂದ, ಅವ್ರ ಬಗ್ಗೆ 4 ಒಳ್ಳೆ ಮಾತುಗಳನ್ನು ಹೇಳೋದ್ರಿಂದ ಅಲ್ಲಿ ಸತ್ವಗುಣವನ್ನು ತರಬೇಕು ನಾವು. ಅಹಿಂಸೆ ಅಂದರೆ ಅದು. ನಾವು ಮಾಡೋ ರೀತಿ ಒಂದು ಅವ್ರನ್ನ ಗೌರವದಿಂದ ಕಳಿಸ್ಕೊಡ್ಬೋದು. ಮನೆಗೆ ಕಳಿಸಿದ್ರು ಅಲ್ಲಿ ಒಂದು ಅವರ ಭಾವನೆಗಳಿಗೆ ಒಂದು ಸೂಕ್ಷ್ಮವಾಗಿ ಒಂದು ಕಂಪ್ಯಾಷನ್ ಅಂತ ಹೇಳ್ತೀವಲ್ಲ, ಅದರಿಂದ ಮಾಡಬಹುದಾ? ಈ ರೀತಿ ನಾವು ಯೋಚನೆ ಮಾಡಿಕೊಂಡು ಈ 3 ಗುಣಗಳ ಸಮತೋಲನದಿಂದ ನಾವು ಅದನ್ನು ತ್ರಿಗುಣ ಶಕ್ತಿ ಅಂತ ಕೂಡ ಹೇಳ್ತಾರೆ. ಆ ತ್ರಿಗುಣ ಶಕ್ತಿಗಿಂತ ಬೇರೆ ಸಾಕಷ್ಟು ಶಕ್ತಿಗಳಿದೆ ನಮ್ಮಲ್ಲಿ. ಆ ಶಕ್ತಿಗಳನ್ನು ಉಪಯೋಗಿಸ್ಕೊಂಡು, ಎಲ್ಲದಕ್ಕಿಂತ ದೊಡ್ಡ ಶಕ್ತಿ ನಮ್ಮ ಸನಾತನ ಧರ್ಮವೇ ಒಂದು ಶಕ್ತಿ ಅಲ್ವಾ? ಆ ಸನಾತನ ಧರ್ಮದ ಶಕ್ತಿ, ಅದರೊಳಗಿರೋ ಎಲ್ಲ ಶಕ್ತಿಗಳನ್ನು ಸೇರಿ ನಾವೆಲ್ಲರೂ ಮುಂದೆ ಹೋಗೋಣ, ನಾವು ಬೆಳೆಯೋಣ. ನಾವು ಬೆಳೆದ ತಕ್ಷಣ ನಾನು ಎಲ್ಲ ಚಿಕ್ಕವ್ರಿಗೂ, ಯೂತ್ ಇದ್ದರೆ ಇಲ್ಲೆಲ್ರಿಗೂ ಹೇಳ್ತೀನಿ ನೋಡಿ, ನಾವು ಮೊದಲು ಬೆಳೆಯೋ ಅಭ್ಯಾಸ ಮಾಡ್ಕೋಬೇಕು. ನನ್ನದಲ್ಲ, ನಾನು ಬೆಳಿಬೇಕು. ನಾನು ಬೆಳೆದ್ರೆ ನಮ್ಮ ಮನೆ ಬೆಳೆಯುತ್ತೆ, ನಮ್ಮ ಮನೆ ಬೆಳೆದ್ರೆ ನಮ್ಮ ಸಮಾಜ ಬೆಳೆಯುತ್ತೆ, ನಮ್ಮ ಸಮಾಜ ಬೆಳೆದ ತಕ್ಷಣ ಹೀಗೆ ಹೋಗಿ ದೇಶ ಬೆಳೆಯುತ್ತೆ. ನಾವು ಯಾರೂ ಚಿಕ್ಕವರವಲ್ಲ, ವಿ ಆರ್ ನಾಟ್ ಇನ್ಸಿಗ್ನಿಫಿಕೆಂಟ್. ನಾವು ಪ್ರತಿಯೊಬ್ಬರಿಗೂ ಪ್ರಾಮುಖ್ಯತೆ ಇದೆ. ಯಾಕೆಂದರೆ ನಾವು ಏನೇನು ಮಾಡ್ತೀವೋ ಅದೆಲ್ಲ ದೇಶ ಬೆಳವಣಿಗೆ ಆಗೇ ಆಗುತ್ತೆ. ಡೈರೆಕ್ಟಾಗಿ ನಾವು ಮಾಡಬೇಕಾಗಿಲ್ಲ, ಬಟ್ ಅಲ್ಲಿ ಖಂಡಿತ ಹೋಗುತ್ತೆ. ಹಾಗಾಗಿ ನಮ್ಮನ್ನು ನಾವು ಬೆಳೆಯೋಣ, ಸುತ್ತಮುತ್ತವ್ರನ್ನು ಬೆಳೆಸೋ ಒಂದು ಅಭ್ಯಾಸ ಇಟ್ಕೊಂಡ್ಬಿಟ್ರೆ ದೇಶ ತಾನಾಗೆ ಬೆಳೆಯುತ್ತೆ. ಆವಾಗ ಆ ವಿಶ್ವಗುರು ಭಾರತ ಆಗ್ತಾ ಇದೆ, ಅದು ಇನ್ನೂ ಹೆಚ್ಚು ಆಗತ್ತೆ ಅನ್ನೋ ಒಂದು ನಂಬಿಕೆಯಿಂದ ಕಡೆಗೆ ಇನ್ನೊಂದ್ಸತಿ ಬೋಲೋ ಭಾರತ್ ಮಾತಾ ಕಿ ಒಂದೇ ಹೇಳ್ತಾ ನಮಸ್ಕಾರದೊಂದಿಗೆ ಗುರುಗಳಿಗೆ ಅರ್ಪಣೆ. ಈ ಪವಿತ್ರ ಹಿಂದೂ ಸಮಾಜೋತ್ಸವದ ವೇದಿಕೆಯಲ್ಲಿ ನಮ್ಮೊಂದಿಗೆ ಉಪಸ್ಥಿತರಾಗಿ ಸನಾತನ ಧರ್ಮವೇ ಒಂದು ದೊಡ್ಡ ಶಕ್ತಿ, ಭಾರತೀಯ ಜ್ಞಾನ ಪರಂಪರೆ, ಸ್ತ್ರೀ ಶಕ್ತಿ, ನಾಯಕತ್ವ ಮತ್ತು ಜೀವನ ಮೌಲ್ಯಗಳ ಮಹತ್ವವನ್ನು ಅತ್ಯಂತ ಸುಂದರವಾಗಿ ವಿವರಿಸಿದ್ದಾರೆ. ತಮ್ಮ ಅಮೂಲ್ಯ ವಿಚಾರಗಳು, ಅನುಭವಗಳು ಮತ್ತು ಪ್ರೇರಣಾದಾಯಕ ಸಂದೇಶಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿರುವ ಗೌರವಾನ್ವಿತ ಶ್ರೀ ವಿದ್ಯಾ ನಾಗರಾಜು ಅವರಿಗೆ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು. ದೇಶಭಕ್ತಿ ಗೀತೆಗಳು ಅಂದರೆ ದೇಶದ ಮೇಲಿನ ಪ್ರೀತಿ, ತ್ಯಾಗ ಮತ್ತು ಏಕತೆ ಮತ್ತು